ನಾಳೆ ನಡೆಯುವಂಥ ಅಂದರೆ ದಿನಾಂಕ 7/11/2025 ಶುಕ್ರವಾರ ದಿವಸ ಕರ್ನಾಟಕದಾದ್ಯಂತ ನಡೆಯುವಂತಹ ರೈತ ಸಂಘದ ಕಬ್ಬು ಬೆಳೆಗಾರರ ಇದೇನು ಹೋರಾಟ ನಡೀತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ನಾಳಿನ ದಿವಸ ಈ ನಮ್ಮ ಬಬಲೇಶ್ವರ ತಾಲೂಕು ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ರೈತ ಸಂಘದ ಹೋರಾಟದ ಪರವಾಗಿ ಇವತ್ತಿನ ದಿವಸ ರೈತರು ಎಲ್ಲರೂ ಸಹಿತ ನಮಗೆ ಭಿನ್ನವನ್ನು ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ನಾಳೆ ನಾವು ಸಹಿತ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀವಿ. ನಾಳೆ ನಡೆಯುವಂಥ ಬೆಳಗಿನ ಜಾವ 10 ಗಂಟೆಗೆ ಅಂದರೆ ಈಗ ತಾನೇ ಆಗಿರ್ತಕ್ಕಂಥ ನೂತನವಾಗಿ ಬಬಲೇಶ್ವರ ತಾಲೂಕು ಅನ್ನುವಂಥ ಕೇಂದ್ರ ಏನಾಗಿದೆ, ಆ ಬಬಲೇಶ್ವರ ತಾಲೂಕು ಕೇಂದ್ರ ವತಿಯಿಂದನೂ ಸಹಿತ ನಮ್ಮ ರೈತ ಸಂಘದವರು ಎಲ್ಲರೂ ಸಹಿತ ಮಾಡಬೇಕಂತ ತಿಳ್ಕೊಂಡು ಮುಂದಾಗಿದ್ದಾರೆ. ಕಾರಣ ಬಬಲೇಶ್ವರ ತಾಲೂಕು ವತಿಯಿಂದ ನಮ್ಮ ಎಲ್ಲ ರೈತ ಬಾಂಧವರು ಕೂಡ ಬರ್ತಾ ಇದ್ದಾರೆ. ತಾವೂ ಸಹಿತ ಬರಬೇಕು, ತಮ್ಮ ಮನೆಯವರನ್ನೆಲ್ಲರೂ ಕೂಡ ಕರ್ಕೊಂಡು ಬಂದು ವಿಶೇಷವಾಗಿ ಕರ್ನಾಟಕದಾದ್ಯಂತ ನಡೆಯುವಂಥ ಈ ಹೋರಾಟ ಸಂಘದ ವಿಶೇಷ ಅಂತಂದರೆ ನಮ್ಮ ಬಬಲೇಶ್ವರ ತಾಲೂಕು ವತಿಯಿಂದ ವಿಶೇಷವಾಗಿರ್ತಕ್ಕಂಥ ಹೋರಾಟವನ್ನು ಮಾಡೋದ್ರ ಮುಖಾಂತರವಾಗಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅದು ನಮ್ಮ ಭಾರತ ದೇಶದಲ್ಲಿ ನೀವು ಏನಾದರೂ ಒಂದು ಪಡ್ಕೋಬೇಕಾಗಿತ್ತು ಅಂತಂದರೆ ಹೋರಾಟ ಮಾಡದೆ ಯಾವುದೂ ಸಹಿತ ನಿಮ್ಮ ಹಕ್ಕುಗಳು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಕಾರಣ ಹೋರಾಟ ಅನ್ನುವಂಥದ್ದು ಆದಾಗಲೇ ನಿಮಗೆಲ್ಲ ಹಕ್ಕು ಬಾಧ್ಯತೆಗಳು ಸಿಗಲಿಕ್ಕೆ ಸಾಧ್ಯ. ಇವತ್ತು ರೈತ ಇವತ್ತು ತನ್ನ ಬಣ್ಣವನ್ನು ಭೂಮಿಗೆ ಕೊಟ್ಟು ಭೂಮಿಯ ಬಣ್ಣವನ್ನು ತಾನು ತೆಗೆದುಕೊಂಡು ಇಡೀ 24 ತಾಸು ಪರ್ಯಂತರವಾಗಿ ಹೊಲದೊಳಗೆ ದುಡಿಯುವಂಥ ರೈತ ಕೇಳ್ತಾ ಇರೋದು ಕೇವಲ 300-400 ರೂಪಾಯಿ ಟನ್ನಿಗೆ ಹಣವನ್ನು ಹೆಚ್ಚು ಮಾಡಿರಿ ಅಂತ ತಿಳ್ಕೊಂಡು ಕೇಳ್ತಾ ಇದ್ದಾನೆ. ನಾವು ಪ್ರತಿ ವರ್ಷ ಎಲ್ಲ ನೋಡ್ತಾ ಇದ್ದೀವಿ, ನಮ್ಮ ದೇಹವನ್ನು ಹಾಳು ಮಾಡ್ತಾ ಇರತಕ್ಕಂಥ ಸರಾಯಿ ಬೆಲೆಯನ್ನು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಮಾಡ್ತಾರೆ, ಪರಂತು ದೇಶಕ್ಕೆ ಅನ್ನವನ್ನು ಕೊಡದೇ ಇರತಕ್ಕಂಥ ರೈತನಿಗೆ ಇವತ್ತಿನ ದಿವಸ ಕಬ್ಬಿನ ಬೆಲೆ 8-10 ದಿನಗಳು ನಡೆಯುತ್ತಾ ಇರತಕ್ಕಂಥ ಹೋರಾಟಕ್ಕೆ ಬೆಲೆ ಸಿಗ್ತಾ ಇಲ್ಲ. ಕಾರಣ ನಾವು ನೀವೆಲ್ಲರೂ ಕೂಡ್ಕೊಂಡು ಆ ಹೋರಾಟವನ್ನು ಮಾಡೋದ್ರ ಮುಖಾಂತರವಾಗಿ ಬಬಲೇಶ್ವರ ತಾಲೂಕು ವತಿಯಿಂದಲೂ ಸಹಿತ ಆ ಹೋರಾಟದ ಕಿಚ್ಚನ್ನು ನಾವು ಎಲ್ಲರೂ ಕೂಡ ಎಚ್ಚರ ಮಾಡೋಣ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಪಡಿಸ್ತಾ ನಾವು ಬರ್ತೀವಿ, ತಾವು ಎಲ್ಲರೂ ಕೂಡ ಬರ್ರಿ ಅಂತ ತಿಳ್ಕೊಂಡು ತಮಗೆಲ್ಲ ಈ ಮೂಲಕವಾಗಿ ಭಿನ್ನವನ್ನು ಮಾಡ್ತಾ ಇದ್ದೀವಿ. ಗುಣದಾಳದ ವತಿಯಿಂದ ಇವತ್ತಿನ ದಿವಸ ರೈತ ಬಾಂಧವರು ಬಂದಿದ್ದಾರೆ, ಅವರು ಭಿನ್ನವನ್ನು ನಾನು ಸ್ವೀಕಾರ ಮಾಡ್ತೇನೆ. ನಾನು ಸಹಿತ ನಾಳಿನ ದಿವಸ ಕಾರ್ಯಕ್ರಮಕ್ಕೆ ಬರ್ತೀನಿ, ತಾವು ಕೂಡ ಬರಬೇಕು. ತಮಗೆಲ್ಲ ಶರಣಾರ್ಥಿಗಳು.